I can't believe it. This calls for a huge celebration. ನಮಸ್ಕಾರ. ಸ್ಕಿಲ್ಸ್ ಬೆಳೆಸ್ಕೊಳ್ತಾ ಒಳ್ಳೆ ಮಾರ್ಕ್ಸ್ ತೆಗೆಯೋಗಾಗತ್ತಾ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಬನ್ನಿ ಇವತ್ತು ಈ ಒಂದು ವಿಚಾರದ ಬಗ್ಗೆ ಮಾತಾಗೋಣ. ಯಾಕಂದ್ರೆ ಇದು ಬರೀ ಮಾರ್ಕ್ಸ್ ಬಗ್ಗೆ ಅಲ್ಲ ಅಲ್ವಾ, ಇದು ನಮ್ಮ ಭವಿಷ್ಯವನ್ನೇ ರೂಪಿಸೋ ವಿಷಯ. ಸರಿ, ಇದನ್ನ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮೆಲ್ಲರ ಮನೆಗಳಲ್ಲೂ ಇದೇ ಯೋಚನೆ ಇರುತ್ತೆ ಅಲ್ವಾ? ಎಕ್ಸಾಮ್ ಆಯ್ತು, ರಿಸಲ್ಟ್ ಬಂತು, ಆದ್ರೆ ಈ ಮಾರ್ಕ್ಸ್ ಬಂದ ಮೇಲೆ ಮುಂದೆ ಏನು? ಯಾಕಂದ್ರೆ ಈಗಿನ ಪರಿಸ್ಥಿತಿನೇ ಸಂಪೂರ್ಣವಾಗಿ ಬದಲಾಗಿದೆ ನೋಡಿ. ಡಿಗ್ರಿ ಅನ್ನೋದು ಈಗ ತುಂಬಾ ಕಾಮನ್, ಆದ್ರೆ ಕಾಂಪಿಟಿಷನ್ ಇದೆಯಲ್ಲ ಅದು ಅಷ್ಟೇ ತೀವ್ರವಾಗಿದೆ. ಇದ್ರ ಜೊತೆಗೆ AI ಬಂದು ನಾವು ಮಾಡ್ತಿದ್ದ ಎಷ್ಟೋ ಕೆಲಸಗಳನ್ನ ಅದೇ ಮಾಡ್ತಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ, ಮತ್ತೆ ಅವರಲ್ಲಿರೋ ಆತ್ಮವಿಶ್ವಾಸ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಫ್ಯೂಚರ್ ನಮ್ಮನ್ನ ಹೇಗೆ ಟೆಸ್ಟ್ ಮಾಡುತ್ತೆ? ಯಾಕಂದ್ರೆ ಒಂದು ವಿಷಯ ಅಂತೂ ಸ್ಪಷ್ಟ, ಈ ಆಟದ ರೂಲ್ಸ್ ಈಗ ಪೂರ್ತಿಯಾಗಿ ಬದಲಾಗಿದೆ. ನೋಡಿ, ಮೊದಲೆಲ್ಲ ಮಾರ್ಕ್ಸ್ ಅಂದ್ರೆ ನಮ್ಮ ಮೆಮೊರಿ ಪವರ್ ಚೆಕ್ ಮಾಡೋ ಥರ ಇತ್ತು. ಆದ್ರೆ ಇನ್ಮುಂದೆ ನಮ್ಮ ಕಾಂಪಿಟೆನ್ಸ್ ಅಂದ್ರೆ ನಮ್ಮ ನಿಜವಾದ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಲಾಗತ್ತೆ. ಇದು ಸುಮ್ಮನೆ ಒಂದು ಚಿಕ್ಕ ಬದಲಾವಣೆ ಅಲ್ಲ, ಇದು ಯೋಚನೆ ಮಾಡುವ ರೀತಿಯಲ್ಲೇ ಆಗಿರೋ ಒಂದು ದೊಡ್ಡ ಬದಲಾವಣೆ. ಯಾಕಂದ್ರೆ ಈ AI ಜಗತ್ನಲ್ಲಿ ಬರೀ ನಾಲೆಜ್ ಇದ್ರೆ ಸಾಲಲ್ಲ. ಆ ಜ್ಞಾನವನ್ನ ಹೇಗೆ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು ಅಂತ ತಿಳಿಯೋ ಸ್ಕಿಲ್ಸ್ ಮತ್ತು ಅದಕ್ಕೆ ಬೇಕಾದ ಆಟಿಟ್ಯೂಡ್, ಅದು ತುಂಬಾನೇ ಮುಖ್ಯ ಆಗತ್ತೆ. ಹಾಗಾದ್ರೆ ಈ ಹೊಸ ಜಗತ್ತಲ್ಲಿ ಸಕ್ಸಸ್ ಆಗೋಕೆ ಫಾರ್ಮುಲಾ ಏನು? ಅದಕ್ಕೊಂದು ಹೊಸ ಫ್ರೇಮ್ವರ್ಕ್ ಇದೆ. ಬನ್ನಿ ಅದೇನೆಂದು ನೋಡೋಣ. ನಿಜವಾದ ಕಾಂಪಿಟೆನ್ಸ್ ಅನ್ನೋದು 3 ವಿಷಯಗಳಿಂದ ಬರುತ್ತೆ. ಮೊದಲನೆಯದು ನಾಲೆಡ್ಜ್ ಅಂದ್ರೆ ಜ್ಞಾನ, ಎರಡನೆಯದು ಸ್ಕಿಲ್ಸ್ ಅಂದ್ರೆ ಕೌಶಲ್ಯ, ಮತ್ತು ಮೂರನೆಯದು ಆಟಿಟ್ಯೂಡ್ ಅಂದ್ರೆ ಮನೋಭಾವ. ಈ 3 ಸರಿಯಾಗಿ ಸೇರಿದಾಗ ಮಾತ್ರ ಒಬ್ರು ನಿಜವಾಗ್ಲೂ ಸಿದ್ಧರಾಗ್ತಾರೆ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಈ ನಾಲೆಡ್ಜ್, ಸ್ಕಿಲ್ಸ್ ಮತ್ತೆ ಆಟಿಟ್ಯೂಡ್, ಈ 3ರ ಬ್ಯಾಲೆನ್ಸ್ ಬಗ್ಗೆ ನಮ್ಗೆ ಸ್ಕೂಲ್ನಲ್ಲೂ ಹೇಳ್ಕೊಡಲ್ಲ, ಟ್ಯೂಷನ್ಗಳಲ್ಲೂ ಹೇಳ್ಕೊಡಲ್ಲ. ಇಲ್ಲೇ ಒಂದು ದೊಡ್ಡ ಗ್ಯಾಪ್ ಉಂಟಾಗಿದೆ. ಸುಮ್ನೆ ಜಾಸ್ತಿ ಹೊತ್ತು ಓದೋದ್ರಿಂದ ಈ ಗ್ಯಾಪ್ ತುಂಬೋಕಾಗಲ್ಲ. ಅದಕ್ಕೆ ನಾವು ಸುಮ್ಮನೆ ಹೆಚ್ಚು ಹೊತ್ತು ಓದೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಪೂರ್ತಿ ಸಿಸ್ಟಮ್ ಅನ್ನ, ಅಂದ್ರೆ ನಮ್ಮ ಬ್ರೈನ್ ಮತ್ತು ಬಾಡಿಯನ್ನೇ ಟ್ರೈನ್ ಮಾಡೋದ್ರ ಕಡೆ ಗಮನ ಕೊಡ್ಬೇಕು. ಕೆಲವೊಮ್ಮೆ ಅನ್ಸುತ್ತಲ್ವಾ, ತುಂಬಾ ಇಂಟೆಲಿಜೆಂಟು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಕೂಡ ಯಾಕೆ ಕಷ್ಟಪಡ್ತಾರೆ ಅಂತ? ನಿಜ ಹೇಳ್ಬೇಕೆಂದ್ರೆ ಉತ್ತರ ಅವ್ರ ಪ್ರಯತ್ನದ ಕೊರತೆಯಲ್ಲಿಲ್ಲ, ಕಾರಣನೇ ಬೇರೆ ಇದೆ. ಇದರ ಮೂಲ ಕಾರಣಗಳನ್ನ ನೋಡೋಣ. ಬ್ರೈನ್ ಓವರ್ಲೋಡ್ ಆಗಿರುತ್ತೆ, ದೇಹಕ್ಕೆ ಸರಿಯಾದ ರೆಸ್ಟ್ ಇಲ್ಲದೆ ಸುಸ್ತಾಗಿರುತ್ತೆ, ಓದೋ ಹ್ಯಾಬಿಟ್ಸ್ ಒಂದೇ ರೀತಿ ಇರಲ್ಲ, ಮತ್ತೆ ಎಕ್ಸಾಮ್ ಟೆನ್ಷನ್, ಭಯ, ಈ ಎಮೋಷನ್ಸ್ ಎಲ್ಲ ಕಂಟ್ರೋಲಲ್ಲಿ ಇರಲ್ಲ. ಇವೇ ನೋಡಿ ನಿಜವಾದ ಪ್ರಾಬ್ಲಮ್ಸ್. ಇದನ್ನೇ ನಾವು ಹ್ಯೂಮನ್ ಪರ್ಫಾರ್ಮೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ನಮ್ಮ ಪರ್ಫಾರ್ಮೆನ್ಸ್ ಅನ್ನೋದು ಬರೀ ಓದೋದ್ರಿಂದ ಬರೋಲ್ಲ. ಅದು ನಮ್ಮ ಬಯಾಲಜಿ ಅಂದ್ರೆ ನಮ್ಮ ದೇಹ, ಸೈಕಾಲಜಿ ಅಂದ್ರೆ ನಮ್ಮ ಮನಸ್ಸು, ಮತ್ತು ನಮ್ಮ ಬಿಹೇವಿಯರ್ ಅಂದ್ರೆ ನಮ್ಮ ಅಭ್ಯಾಸಗಳು, ಈ 3ರ ಕಾಂಬಿನೇಷನ್. ನಿಜವಾದ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ನಾವೀ 3ನ್ನೂ ಟ್ರೈನ್ ಮಾಡಲೇಬೇಕು. ಈ ತರಬೇತಿಯಿಂದ ಏನಾಗುತ್ತೆ ಅಂದ್ರೆ ನಾವು ಪ್ರೆಷರಿಂದ ಪಾಯ್ಸ್ ಕಡೆಗೆ, ಅಂದ್ರೆ ಒತ್ತಡದಿಂದ ಒಂದು ರೀತಿಯ ಸ್ಥಿರತೆ, ಒಂದು ಸಮಚಿತ್ತದ ಕಡೆಗೆ ಸಾಗ್ಬೋದು. ಇದು ಬರೀ ಮಾರ್ಕ್ಸ್ ಬದಲಾಗೋದಲ್ಲ, ಇದು ಒಂದು ಸಂಪೂರ್ಣ ಟ್ರಾನ್ಸ್ಫಾರ್ಮೇಷನ್. ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ತುಂಬಾ ಹೊತ್ತು ಓದಿದ್ರೂ ನೆನಪಲ್ಲಿ ಉಳಿಯೋದು ಕಡಿಮೆ. ಎಕ್ಸಾಮ್ ಹತ್ರ ಬರ್ತಿದ್ದಾಗೆ ಪ್ಯಾನಿಕ್ ಶುರು, ಮೊಬೈಲ್ನಿಂದ ಡಿಸ್ಟ್ರಾಕ್ಷನ್ಸ್, ಮತ್ತೆ ಏನಿದ್ರೂ ಭಯದಿಂದಲೇ ಓದೋದು. ಇದು ಈಗಿನ ರಿಯಾಲಿಟಿ ಅಲ್ವಾ? ಆದ್ರೆ ಬದಲಾದ್ಮೇಲೆ ಹೇಗಿರತ್ತೆ ಗೊತ್ತಾ? ಕಡಿಮೆ ಸಮಯದಲ್ಲಿ ಸ್ಮಾರ್ಟ್ ಆಗಿ ಓದೋದು, ಪ್ರೆಷರ್ನಲ್ಲೂ ಕ್ಲಿಯರ್ ಆಗಿ ಯೋಚನೆ ಮಾಡೋದು, ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಆಗಿರೋ ಕಾನ್ಫಿಡೆನ್ಸ್, ಮತ್ತು ಯಾರೂ ಹೇಳ್ದೇನೆ ತಾವಾಗೇ ಬರೋ ಒಂದು ಡಿಸಿಪ್ಲಿನ್, ಇದೆಲ್ಲವೂ ಸಾಧ್ಯ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಇದು ಪ್ರೆಷರ್ ಅಲ್ಲ, ಇದು ಪ್ರಿಪ್ರೇಷನ್. ಅಂದ್ರೆ ಇದು ಒತ್ತಡ ಅಲ್ಲ, ಇದು ಸಿದ್ಧತೆ. ಭವಿಷ್ಯಕ್ಕಾಗಿ ನಮ್ಮನ್ನ ನಾವು ರೆಡಿ ಮಾಡ್ಕೊಳ್ಳೋದು. ಒತ್ತಡಕ್ಕೂ ಸಿದ್ಧತೆಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ಬನ್ನಿ ಭವಿಷ್ಯಕ್ಕೆ ಸಿದ್ಧರಾಗೋಣ. ಆ ಮೊದಲ ಹೆಜ್ಜೆಯನ್ನ ಇಡೋಕೆ ಇದೊಂದು ಆಹ್ವಾನ. ಈ ಟ್ರಾನ್ಸ್ಫಾರ್ಮೇಷನ್ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಯಾಕಂದ್ರೆ ಮುಂದೆ ಬರೋ ಜಗತ್ತು ಯಾವತ್ತೂ ನಿಮ್ಮ ಸ್ಕೋರ್ ಎಷ್ಟು ಅಂತ ಕೇಳಲ್ಲ. ಇದನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಅದರ ಬದಲು ಅದು ಕೇಳೋದು, ನೀವು ಏಲಾಂತಿ ಪರಿಸ್ಥಿತಿಯನ್ನ ನಿಭಾಯಿಸಬಲ್ಲರಿ, ಹೇಗೆ ಹೊಂದಿಕೊಂಡು ಹೋಗಬಲ್ಲರಿ, ಮತ್ತು ಹೊಸದಾಗಿ ಏನನ್ನ ಕಟ್ಟಬಲ್ಲರಿ ಅಂತ. ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋದೆ ನಿಜವಾದ ಎಜುಕೇಷನ್. ಈ ಬದಲಾವಣೆಯ ಪಯಣದಲ್ಲಿ ಮೊದಲ ಹೆಜ್ಜೆ ಇಡೋಕೆ ಅಥವಾ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಡೋಕೆ ಇಲ್ಲಿರೋ ಡೀಟೇಲ್ಸ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿವರಣೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು.